ಥ್ರೆಡ್ ಪೈಪಿಂಗು, ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಥ್ರೆಡ್ನ ಇಟ್ಕೊಂಡು ಪೈಪಿಂಗ್ ಥ್ರೆಡ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಹಾಫ್ ಟೆನ್ಷನ್ನ ಫಿಟ್ ಮಾಡಿಕೊಂಡು ಈ ಥರ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟ್ರೈಟಿಗೆ ಫೋಲ್ಡ್ ಮಾಡ್ಕೊತ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಈ ಥರ ಸ್ಟಿಚ್ ಹಾಕ್ಕೊಬೇಕು. ನೀಟಾಗಿ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂಥ ಪೀಸ್ನ ಒಂದು 1/4 ಇಂಚ್ ಬಟ್ಟೆ ಬಿಟ್ಕೊಂಡು ಇನ್ನು ಎಕ್ಸ್ಟ್ರಾ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಈ ಥರ ಟ್ರಿಮ್ ಮಾಡ್ಕೊಂಡ ನಂತರ ಲೈನಿಂಗ್ನ ತಗೊಂಡು ನೋಡಿ ಅದ್ರ ಮೇಲೆ ಥ್ರೆಡ್ ಪೈಪಿಂಗ್ನ ಇಟ್ಕೊಬೇಕು. ಈ ಥರ ಥ್ರೆಡ್ ಪೈಪಿಂಗ್ನ ಇಟ್ಕೊಂಡು ಈ ಥರ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ಳಿ. ಲೂಸ್ ಬಿಡಬಾರ್ದು. ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬಂದರೆ ಪೈಪಿಂಗ್ ಅನ್ನೋದು ನೀಟಾಗಿರುತ್ತೆ. ಇಲ್ಲಿ ರೌಂಡ್ ಶೇಪಲ್ಲಿ ನೀಟಾಗಿ ನೋಡ್ಕೊತ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇದೇ ಥರನೇ ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ ಪೈಪಿಂಗ್ನ ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಈಗ ಮೇನ್ ಪೀಸು ತಗೊಂಡು ಅದು ಸೀದಾ ಇರೋದು ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಲೈನಿಂಗು ಉಲ್ಟಾ ಇರೋದು ಮೇಲೆ ಬರಬೇಕು, ಆ ಥರ ಇಟ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಪಿನ್ಸ್ನ ಚುಚ್ಕೊಂಡ್ಬಿಟ್ಟು ನೋಡಿ, ನಾವು ಅವಾಗೆ ಸ್ಟಿಚ್ ಹಾಕಿರ್ತೀವಲ್ಲ, ಥ್ರೆಡ್ ಪೈಪಿಂಗು ಲೈನಿಂಗಿಗೆ ಅಟ್ಯಾಚ್ ಮಾಡಿರೋದು ನಮಗೆ ಕಾಣಿಸ್ತಾ ಇರುತ್ತೆ ಸ್ಟಿಚ್ಚು. ಆ ಸ್ಟಿಚ್ ಮೇಲೇ ಸ್ಟಿಚ್ ಬರಬೇಕು. ಆ ಕಡೆನೂ ಹೋಗಬಾರ್ದು, ಈ ಕಡೆನೂ ಹೋಗಬಾರ್ದು. ಕರೆಕ್ಟಾಗಿ ಆ ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಬೇಕು. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಒಳಗಡೆ ಇರುತ್ತಲ್ಲ ಮೇನ್ ಪೀಸ್ನ ಈ ಥರ ಥ್ರೆಡ್ ಪೈಪಿಂಗ್ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ನ್ಯಾಚ್ ಹೊಡ್ಕೊಳ್ಳಿ. ಅಲ್ಲಲ್ಲಿ ನಾವು ಹಾಕಿರೋ ಸ್ಟಿಚ್ಚು ಕಟ್ ಆಗಬಾರ್ದು, ಆ ಥರ ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ನ್ಯಾಚ್ ಹೊಡ್ಕೊಂಡ ನಂತರ ಲೈನಿಂಗ್ನ ನೋಡಿ ಇನ್ಸೈಡಿಗೆ ಈ ಥರ ಟರ್ನ್ ಮಾಡ್ಕೊಬೇಕು. ಈ ಥರ ಟರ್ನ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ ಥ್ರೆಡ್ ಪೈಪಿಂಗು. ಈಗ ಅದ್ರ ಮೇಲೇ ಒಂದು ಟಾಪ್ ಸ್ಟಿಚ್ ಹಾಕ್ಕೊಬೇಕು. ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಥ್ರೆಡ್ ಪೈಪಿಂಗ್ನ ಸೆಟ್ ಮಾಡ್ಕೊತ ಫ್ಲಾಟ್ ಮಾಡ್ಕೊತ ಫ್ಯಾಬ್ರಿಕ್ನ ಲೂಸ್ ಬಿಡಬಾರ್ದು. ಈ ಥರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ರೌಂಡಕ್ಕೆ. ಎಲ್ಲನೂ ಇದೇ ಥರನೇ ಸುತ್ತಲೂ ಕಿನಾರಿ ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿಯಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇನ್ಸೈಡು ಸಹ ನೋಡಿ ಎಲ್ಲೂ ಕೂಡ ರಾಯಡ್ಜ್ ಅನ್ನೋದು ಕಾಣಿಸಲ್ಲ. ಈ ಥರ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.